ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭಾಗ್ಯಲಕ್ಷ್ಮಿ ಸೀರಿಯಲ್ ಇವತ್ತಿನ ಸಂಜೆಯಲ್ಲಿ ಏನು ಕತೆ ಅನ್ನೋದನ್ನು ಈಗಲೇ ನೋಡೋಣ. ಸೀರಿಯಲ್ ಇಷ್ಟ ಆದರೆ ಲೈಕ್ ಕೊಡಿ. ನನ್ನ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಪೂಜಾ ಅಪ್ಪ ಅಮ್ಮನ ಹತ್ರ ಅಪ್ಪ ಅಮ್ಮ ಹೋಗಿ ಬರ್ತೀನಿ ಅಂತ ಹೇಳಿ ಕಾಲಿಗೆ ಬಿದ್ದು ಕಿಶನು ಪೂಜಾ ಇಬ್ಬರು ಆಶೀರ್ವಾದ ತೊಗೊತಿದ್ದಾರೆ. ಪೂಜಾ, ಮಗಳೇ, ದೊಡ್ಡ ಜವಾಬ್ದಾರಿ ಹೊತ್ಕೊಂಡು ಗಂಡನ ಮನೆಗೆ ಹೋಗ್ತಾ ಇದೀಯಾ, ನೀನು ಚೆನ್ನಾಗಿ ನಿಭಾಯಿಸಾಯ್ತಾ ಅಂತ ಹೇಳ್ಬಿಟ್ಟು ತಾಯಿ ಅಳ್ಕೊಂಡು ಮಗಳಿಗೆ ಬುದ್ಧಿ ಹೇಳ್ತಿದ್ದಾಳೆ. ಅಪ್ಪನ ಹೆಗಲ ಮೇಲೆ ಕೂತ್ಕೊಂಡು ಚಾಕ್ಲೇಟ್ ಕೊಡಿಸು ಅಂತ ಗಲಾಟೆ ಮಾಡ್ತಿದ್ದೆ. ಆ ಚಾಕ್ಲೇಟ್ ಕೊಡಿಸು, ಈ ಚಾಕ್ಲೇಟ್ ಕೊಡಿಸು ಅಂತಿದ್ದೆ. ಆದರೆ ಇವತ್ತು ಇಷ್ಟು ಉದ್ದ ಬೆಳೆದು ನಿಂತ್ಕೊಂಡು ಮದುವೆ ಮಾಡಿಕೊಂಡು ಜವಾಬ್ದಾರಿ ಹೊತ್ಕೊಂಡು ಹೋಗ್ತಾ ಇದೆಯಾ ಅಂತ ಪೂಜಾ ಅವ್ರ ತಂದೆ ಹೇಳ್ತಿದ್ದಾರೆ. ಚೆನ್ನಾಗಿ ನಿಭಾಯಿಸು ಮಗಳೇ ಅಂತಿದ್ದಾರೆ. ನೋಡಪ್ಪ ಕಿಶನ್, ನನ್ನ ಮಗಳು ಸ್ವಲ್ಪ ಮುನ್ಸ್ಕೊತಾಳೆ. ಅವಳಿಗೆ ಎಲ್ಲ ಕೆಲಸ ಗೊತ್ತು ಅಂತ ನಾನು ಹೇಳಲ್ಲ, ಆದರೆ ಕಲಿಸ್ಕೊಟ್ರೆ ಕಲಿತಾಳೆ. ಅವಳು ಕೋಪದಲ್ಲಿ ಏನಾದರೂ ಹೇಳಿದ್ರೆ ಬೇಜಾರು ಮಾಡ್ಕೋಬೇಡಪ್ಪ. ಇಬ್ಬರು ಚೆನ್ನಾಗಿ ಹೊಂದ್ಕೊಂಡು ಹೋಗಿ ಅಂತ ಹೇಳಿ ಕಿಶನ್ಗೆ ಸುನಂದ ಅವರು ಹೇಳ್ತಾ ಇದ್ದಾರೆ. ಅತ್ತೆ, ನೀವು ಯಾವ ಯೋಚನೆನೂ ಮಾಡಬೇಡಿ, ಪೂಜಾ ನಮ್ಮ ಮನೇಲಿ ತುಂಬ ಚೆನ್ನಾಗಿರ್ತಾಳೆ ಅಂತೇಳಿ ಕಿಶನ್ ಹೇಳ್ತಿದ್ದಾನೆ. ಅದು ಏನೇ ಆದ್ರೂ ನಾವು ಹೊಂದ್ಕೊಂಡು ಹೋಗ್ತೀವಿ, ತಲೆ ಕೆಡಿಸ್ಕೋಬೇಡಿ ಅಂತಿದ್ದಾನೆ ಕಿಶನ್. ಪೂಜಾ ಲಕ್ಷ್ಮಿ ಹತ್ರ ಬಂದು ಹೋಗಿ ಬರ್ತೀನಿ ಅಂತಿದ್ದಾಳೆ. ಯಾಕೆ, ಭಯ ಆಗ್ತಿದ್ಯಾ ಅಂತ ಲಕ್ಷ್ಮಿ ಕೇಳ್ತಿದ್ದಾಳೆ. ಏನು ತಲೆ ಕೆಡಿಸ್ಕೋಬೇಡ, ನನಗೂ ಸ್ವಲ್ಪ ಹೀಗೆ ಭಯ ಇತ್ತು. ಸ್ವಲ್ಪ ಸಮಯ, ಹೊಸ ಜಾಗ, ಹೊಸ ಜನ, ಆಮೇಲೆ ಎಲ್ಲ ಹೊಂದ್ಕೊಂಡು ಹೋಗ್ತೀಯ, ತಲೆ ಕೆಡಿಸ್ಕೋಬೇಡ ಅಂತ ಲಕ್ಷ್ಮಿ ಬುದ್ಧಿ ಮಾತು ಹೇಳ್ತಿದ್ದಾಳೆ. ನೋಡು ಪೂಜಾ, ಎಲ್ಲರೂ ಸೇರಿ ನಿನಗೆ ದಾರಿ ಹೇಳ್ಕೊಟ್ಟಿದ್ದಾರೆ. ಈ ಜವಾಬ್ದಾರಿ ಜೊತೆ ಆ ಮನೆ ಜವಾಬ್ದಾರಿ ಕೂಡ ಇನ್ಮೇಲೆ ಇರುತ್ತೆ ಅಂತಿದ್ದಾಳೆ ಪೂಜಾ. ಅಕಸ್ಮಾತ್ ನೀನು ಎಡವಿದ್ರೂ ಕೂಡ ನಿನ್ನ ಗಂಡ ಕೈ ಹಿಡ್ದಿರೋನಿದ್ದಾನೆ ಅನ್ನೋದನ್ನು ಮರಿಬೇಡ ಪೂಜಾ ಅಂತ ಲಕ್ಷ್ಮಿ ಹೇಳ್ತಿದ್ದಾಳೆ. ಯಾವುದಕ್ಕೂ ಯಾವ ವಿಷಯಕ್ಕೂ ಭಯ ಬೀಳಬೇಡ, ನಿನ್ನ ಮನಸ್ಸಾಕ್ಷಿ ಏನು ಹೇಳುತ್ತೋ ಹಾಗೇನೇ ಮಾಡು ಅಂತಿದ್ದಾಳೆ ಲಕ್ಷ್ಮಿ. ಲಕ್ಷ್ಮಿ ಬುದ್ಧಿ ಮಾತು ಹೇಳಿ ಕಳಿಸಿದ ಮೇಲೆ ಪೂಜಾ ಭಾಗ್ಯ ಹತ್ರ ಬಂದು ತಪ್ಕೊತಾ ಇದ್ದಾಳೆ. ಮೌನವಾಗಿದ್ದು ಅಕ್ಕನ ತಪ್ಕೊಂಡು ಅಕ್ಕ ತಂಗಿ ಇಬ್ಬರು ಅಳ್ತಿದ್ದಾರೆ. ನೋಡು ಪೂಜಾ, ಒಂದು ಮನೆಯಿಂದ ಇನ್ನೊಂದು ಮನೆ ಬೆಳಗೋಕೆ ಹೋಗ್ತಾ ಇದೆಯಾ ಅಂತಿದ್ದಾಳೆ ಭಾಗ್ಯ. ಈ ಥರ ಸಮಯದಲ್ಲಿ ಅಳ್ಬೇಡ, ಒಳ್ಳೇದಲ್ಲ ಅಂತಿದ್ದಾಳೆ ಭಾಗ್ಯ. ನೋಡು ಪೂಜಾ, ನೀನು ಆ ಮನೆ ಸೊಸೆ ಮಾತ್ರ ಅಲ್ಲ, ಬೆಳಕು ಅಂತಿದ್ದಾಳೆ ಭಾಗ್ಯ. ಯಾವುದಾದ್ರೂ ದಾನ ಮಾಡಿದರೆ ಆ ವಸ್ತು ನಮ್ಮದಾಗಿರಲ್ಲ. ಕನ್ಯಾದಾನ ಹಾಗಲ್ಲ ನೋಡು. ಕನ್ಯಾದಾನ ಆದಮೇಲೆನೂ ಕೂಡ ನೀನು ಆ ಮನೆಗೆ ಹೇಗಾಗ್ತೀಯೋ ಹಾಗೇನೆ ಈ ಮನೆಗೂ ಆಗ್ತೀಯ ಅಂತಿದ್ದಾಳೆ ಭಾಗ್ಯ. ಪೂಜಾ, ಇನ್ಮೇಲೆ ಕಿಶನ್ಗೆ ನಿನ್ನ ಗೆಳತಿ, ಆ ಮನೆಗೆ ಒಡೆತಿ ನೀನು ಅಂತ ಲಕ್ಷ್ಮಿ ಹೇಳ್ತಿದ್ದಾಳೆ. ಲಕ್ಷ್ಮಿ ಹೇಳ್ತಿದ್ದಾಳೆ, ಆ ಮನೆಗೆ ಹೋಗಿ ಆ ಸಂಬಂಧಗಳನ್ನ ಗಟ್ಟಿ ಮಾಡಬೇಕು ನೀನು ಅಂತ. ಏನೇ ಆದರೂ ಈ ಮನೇನ ಬಿಟ್ಕೊಡ್ಬಾರ್ದು ನೀನು ಅಂತಿದ್ದಾಳೆ ಲಕ್ಷ್ಮಿ. ಪೂಜಾ, ನೀನು ಆ ಮನೆಗೆ ಹೋದ್ರೆ ನೀನು ನನ್ನ ಮಗಳೇ ಅಂತಿದ್ದಾರೆ ಪೂಜಾ ಅವ್ರ ತಂದೆ. ನಿನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊತಾರೆ ಅಂತ ಗೊತ್ತು, ಆದರೆ ಅಮ್ಮನ ಮಡ್ಲು ಅಪ್ಪನ ಹೆಗಲು ನಿನ್ನ ಜೊತೆಲೇ ಇರುತ್ತೆ ಅಂತಿದ್ದಾರೆ ಪೂಜಾ ಅವ್ರ ತಂದೆ. ಅದನ್ನು ಮರಿಬೇಡ ಮಗಳೇ ಅಂತಿದ್ದಾರೆ. ನೋಡು ಪೂಜಾ, ನಿಮ್ಮಪ್ಪ ನಮ್ಮನ್ನು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೋ, ಬೀಗರು ಅವ್ರ ಮನೆಯವ್ರನ್ನೂ ಹಾಗೆ ನೋಡ್ಕೊಂಡಿದ್ದಾರೆ. ಇನ್ನು ಮುಂದೆ ಅವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದಾಗುತ್ತೆ ಕಣೆ ಅಂತೇಳಿ ಸುನಂದ ಅವರು ಪೂಜಾಗೆ ಹೇಳ್ತಿದ್ದಾರೆ. ಅವ್ರನ್ನೆಲ್ಲ ತುಂಬ ಚೆನ್ನಾಗಿ ನೋಡ್ಕೊ ಅಂತೇಳಿ ಸುನಂದ ಅವ್ರು ಹೇಳ್ತಿದ್ದಾರೆ. ಭಾಗ್ಯ ಪೂಜಾಗೊಂದು ಮಾತು ಹೇಳ್ತಿದ್ದಾಳೆ. ಪೂಜಾ, ಒಂದು ಮಾತು ಕೇಳು, ಸತ್ಯನ ಯಾವಾಗೂ ಎಂಥ ಪರಿಸ್ಥಿತಿಯಲ್ಲೂ ಸತ್ಯನೇ ಮಾತಾಡು ಅಂತಿದ್ದಾಳೆ. ಅದೇ ನಿನ್ನ ಕಾಪಾಡೋದು ಅಂತಿದ್ದಾಳೆ. ಏನೇ ಬಂದರೂ ಈ ಅಕ್ಕ ನಿನ್ನ ಜೊತೆಯಲ್ಲಿ ಯಾವಾಗಲೂ ಇರ್ತಾಳೆ ಕಣೆ ಅಂತ ತುಂಬ ದುಃಖಿಸಿ ಅಳ್ಕೊಂಡು ಹೇಳ್ತಿದ್ದಾಳೆ ಈ ಮಾತನ್ನ ಭಾಗ್ಯ. ಥ್ಯಾಂಕ್ ಯು ಸೋ ಮಚ್ ಕಣೆ, ಇಷ್ಟು ದಿನಾನೂ ನನ್ನ ಜೊತೇಲಿ ನಿಂತು ನನಗೆ ಸಪೋರ್ಟ್ ಮಾಡಿದ್ಯಾ ಅಂತ ಪೂಜಾ ಅಕ್ಕನಿಗೆ ಹೇಳ್ತಿದ್ದಾಳೆ. ಇವತ್ತು ನನ್ನ ಜೀವನದಲ್ಲಿ ಏನೇ ಆದ್ರೂ ಅದು ನಿನ್ನಿಂದಾನೇ ಕಣೆ ಅಂತ ಪೂಜಾ ಹೇಳ್ತಿದ್ದಾಳೆ ಭಾಗ್ಯಗೆ. ನೀನಿಲ್ಲ ಅಂದಿದ್ರೆ ನನ್ನ ಲೈಫ್ ಇಷ್ಟು ಚೆನ್ನಾಗಿರ್ತಾ ಇದ್ದಿಲ್ಲ ಅಕ್ಕ ಅಂತಿದ್ದಾಳೆ. ಚೆನ್ನಾಗಿರು, ಸುಖವಾಗಿರು, ಎಲ್ಲ ಒಳ್ಳೇದಾಗಲಿ ಅಂತೇಳಿ ತಂಗಿ ಹಣೆಗೆ ಮುತ್ತು ಕೊಡ್ತಾ ಇದ್ದಾಳೆ ಭಾಗ್ಯ. ನೋಡಿ ಕಿಶನ್, ಇದು ನಮ್ಮ ಅಂಗಳದಲ್ಲಿ ಬೆಳೆದಿರೋ ಹೂವು ಅಂತಿದ್ದಾಳೆ ಭಾಗ್ಯ. ನಿಮ್ಮ ಮನೆ ಸುಗಂಧಕ್ಕೋಸ್ಕರ ಕಳಿಸ್ಕೊಡ್ತಾ ಇದ್ದೀನಿ ಅಂತಿದ್ದಾಳೆ ಭಾಗ್ಯ. ತುಂಬ ಕಣ್ಣೀರಿಂದ ಕಿಶನ್ ಹತ್ರ ಕೈ ಮುಗಿದು ಹೇಳ್ತಿದ್ದಾಳೆ ಭಾಗ್ಯ, ಇವಳನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಅಂತ. ಹೌದು, ಒಂದೊಂದ್ಸಲಿ ತುಂಬ ರೇಗ್ತಾಳೆ, ಕೋಪ ಮಾಡ್ಕೊತಾಳೆ, ಆದರೆ ಒಂದಾದರೂ ನಿಜ, ನಿಮ್ಮನ್ನು ತುಂಬ ಇಷ್ಟಪಡ್ತಿದ್ದಾಳೆ ನನ್ನ ತಂಗಿ ಅಂತಿದ್ದಾಳೆ ಭಾಗ್ಯ. ನನಗೆ ಗೊತ್ತು, ನನ್ನ ಪೂಜಾನ ನೀವು ತುಂಬ ಚೆನ್ನಾಗಿ ನೋಡ್ಕೊತೀರಾ ಅಂತ. ಭಾಗ್ಯ ಆ ಥರ ಹೇಳುವಾಗ ಕಿಶನ್ ಪೂಜಾ ಕಾಲಿಗೆ ಬೀಳೋಕೆ ಹೋಗ್ತಾರೆ ಭಾಗ್ಯಗೆ, ಆದರೆ ಭಾಗ್ಯ ಬೇಡ ಬೇಡ ಅಂತಾಳೆ. ಅವತ್ತೆಲ್ಲ ಶಾಸ್ತ್ರ ಸಂಪ್ರದಾಯ ಅಂತೇಳಿ ನನ್ನ ಪಾದದ ಪೂಜೆ ಮಾಡಿದ್ರಿ, ಇದು ತುಂಬ ಮೋಸ ಅಂತಿದ್ದಾನೆ ಕಿಶನು. ಇದು ಹಾಗೆ, ಏನೇ ಆದ್ರೂ ನೀವು ನಮ್ಗಿಂತ ಹಿರಿಯವರು, ಮುಂದೆ ನಿಂತು ಪರಿಶುದ್ಧ ಮನಸ್ಸಿಂದ ಮದುವೆ ಮಾಡಿದ್ದೀರಾ, ನಿಮ್ಮ ಆಶೀರ್ವಾದ ಬೇಕೇ ಬೇಕು ಅಂತಿದ್ದಾನೆ ಕಿಶನು. ಅಯ್ಯೋ ಹಾಗೆಲ್ಲ ಏನಿಲ್ಲ ಕಿಶನ್ ಅಂತ ಭಾಗ್ಯ ಹೇಳ್ತಿದ್ರೆ, ಇಲ್ಲ ಇದೆ ಅಂತಿದ್ದಾನೆ ಕಿಶನ್. ಅಪ್ಪ
ಅಪ್ಪ ನೀವಾದರೂ ಹೇಳಿ ಅಪ್ಪ, ಆಶೀರ್ವಾದ ಬೇಕೇ ಬೇಕು ನನಗೆ ಅಂತಿದ್ದಾನೆ ಕಿಶನ್. ಚಿಕ್ಕ ಮಕ್ಕಳಾಗಿ ಹಠ ಮಾಡ್ಕೊಂಡು ನಿಂತಿದ್ದಾನೆ ಭಾಗ್ಯ ಕಾಲಿಗೆ ಬೀಳೋಕೆ ಕಿಶನ್. ಕಾಮತ್ ಸರ್ ಹೇಳ್ತಿದ್ದಾರೆ, ಭಾಗ್ಯ ಆಶೀರ್ವಾದ ಮಾಡಮ್ಮ ಅಂತ. ನೀನು ಪೂಜಾ ಅಕ್ಕ ತಾನೇ. ಕೊನೆಗೂ ಕಿಶನ್ ಪೂಜಾ ಭಾಗ್ಯ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡ್ರು. ಹಾಗೆ ನಂದು ಇನ್ನೊಂದು ವಿಷಯ ಇದೆ ಅಂತ ಕಿಶನ್ ಹೇಳ್ತಿದ್ದಾನೆ ಭಾಗ್ಯಗೆ. ಅದನ್ನು ನೀವು ಪೂರೈಸಬೇಕು. ನೋಡಿ, ನೀವು ಮೊದಲಿಂದನೂ ನನ್ನ ಹೋಗಿ ಬನ್ನಿ ಅಂತ ಕರಿತಿದ್ದೀರಾ. ನನಗದು ಮುಜುಗರ ಆಗ್ತಿದೆ. ಮೊದಲು ಅದನ್ನು ನೀವು ನಿಲ್ಲಿಸ್ಬೇಕು. ಹೋಗು ಬಾ ಅಂತ ನನ್ನ ಕರಿಬೇಕು ನೀವು ಅಂತೇಳಿ ಕಿಶನ್ ಕೇಳ್ಕೊತಿದ್ದಾನೆ ಭಾಗ್ಯ ಹತ್ರ. ಭಾಗ್ಯ ಇಲ್ಲ ಇಲ್ಲ ಅದೆಲ್ಲ ಆಗಲ್ಲ ಅಂತಿದ್ದಾಳೆ. ನನಗದೆಲ್ಲ ಗೊತ್ತಿಲ್ಲ, ನೀವೇನು ಮಾಡ್ತೀರೋ ನನ್ನನ್ನು ನೀವು ಹೋಗು ಬಾ ಅಂತಲೇ ಕರಿಬೇಕು ಅಂತಿದ್ದಾನೆ ಕಿಶನ್. ಆದಿ ಅಲ್ಲಿಗೆ ಬಂದು, ಭಾಗ್ಯ ಅವರೇ ಒಂದ್ಸಲಿ ಅದೇ ಥರನೇ ಕರೆದ್ಬಿಡಿ, ಹಿಡ್ದಿರೋ ಹಠ ಬಿಡಲ್ಲ ಅವನು ಅಂತಿದ್ದಾನೆ ಆದಿ. ಸರಿ ಸರಿ ಆಯಿತು, ಇನ್ಮೇಲೆ ಹಾಗೆ ಕರಿತೀನಿ ಸರಿನಾ ಅಂತೇಳಿ ಭಾಗ್ಯ ಹೇಳ್ತಿದ್ದಾಳೆ. ನೋಡು ಪೂಜಾ, ಭಾಗ್ಯ ಥರ ನನಗೆ ಸಮಾಧಾನವಾಗಿ ಮಾತಾಡೋಕೆ ಬರಲ್ಲ. ನೀನು ಈ ಕುಸುಮ ಜೊತೆಲಿದ್ದಿದ್ದು ಹುಡುಗಿ. ನಿನಗೆ ನಾನು ಏನೇನು ಸಂಸ್ಕಾರ ಕಳಿಸ್ಕೊಟ್ಟಿದ್ದೀನೋ ಅದನ್ನೆಲ್ಲ ನೀನು ಪಾಲಿಸ್ತೀಯ ಅಷ್ಟೇ ಅಂತ ಕುಸುಮ ಅವ್ರು ಹೇಳ್ತಿದ್ದಾರೆ. ಒಂದು ಚೂರು ಆ ಕಡೆ ಈ ಕಡೆ ಆಗಿದೆ ಅಂತ ನನಗೆ ಗೊತ್ತಾಗಬೇಕು. ಆಮೇಲೆ ಗೊತ್ತಲ್ಲ ನಿನಗೆ ನಾನು ಏನು ಮಾಡ್ತೀನಿ ಅಂತ. ಗೊತ್ತು ಅತ್ತೆ ಅಂತಿದ್ದಾಳೆ ಪೂಜಾ. ಕಿಶನ್ಗೆ ಹೇಳ್ತಿದ್ದಾರೆ, ಆಮೇಲೆ ನೀನು ನಮ್ಮ ಹುಡುಗಿ ಕಣ್ಣಲ್ಲಿ ಏನಾರ ನೀರು ಹಾಕಿಸಿದ್ರೆ ಸುಮ್ಮನೆ ಬಿಡಲ್ಲ ನಿನ್ನ ಅಂತ ಹೇಳಿ ಕುಸುಮ ಅವ್ರು ಹೇಳ್ತಿದ್ದಾರೆ ಕಿಶನ್ಗೆ. ಇಲ್ಲ ಅಮ್ಮ, ನೋಡ್ತಾ ಇರಿ, ನೀವು ನನ್ನ ಮೇಲೆ ಹೆಮ್ಮೆ ಪಡಬೇಕು, ಆ ಥರ ನೋಡ್ಕೊತೀನಿ ಅಂತ ಕಿಶನ್ ಮಾತು ಕೊಡ್ತಿದ್ದಾನೆ. ಇಬ್ಬರೂ ಜೊತೆಯಾಗಿರಿ ಏನೇ ಬಂದ್ರೂ ಅಂತೇಳಿ ಕುಸುಮ ಅವ್ರು ಬುದ್ಧಿ ಮಾತು ಹೇಳ್ತಿದ್ದಾರೆ. ನೋಡು, ನಿನ್ನ ಮದುವೆಗೋಸ್ಕರ ಭಾಗ್ಯ ತುಂಬ ಕಷ್ಟಪಟ್ಟಿದ್ದಾಳೆ ಪೂಜಾ, ಅದನ್ನು ಮಾತ್ರ ಮರಿಬೇಡಮ್ಮ ಅಂತಿದ್ದಾರೆ. ಮೀನಾಕ್ಷಿ ಕನಿಕಾ ಮುಖ ನೋಡ್ಕೊತಿದ್ದಾರೆ. ಕಿಶನ್ ಮತ್ತು ಪೂಜಾ ಕುಸುಮ ಅವ್ರ ಕಾಲಿಗೆ ನಮಸ್ಕಾರ ಮಾಡ್ತಿದ್ದಾರೆ. ಕುಸುಮ ಅವ್ರನ್ನ ಆಶೀರ್ವಾದ ಮಾಡ್ತಿದ್ದಾರೆ. ಅಗ್ನಿಸಾಕ್ಷಿಯಾಗಿ ಕರೆಮಣಿ ಕಟ್ಟಿದ್ದೀರಾ, ಇನ್ಮೇಲೆ ನಿಮ್ಮ ಬಾಳಲ್ಲಿ ದಿಷ್ಟಿ ಬೊಟ್ಟಾಗಲಿ ಅಂತೇಳಿ ಲಕ್ಷ್ಮಿ ಅಂತಿದ್ದಾಳೆ ಕಿಶನ್ಗೆ. ಈ ಮನೆಯವರೆಲ್ಲ ಇಷ್ಟಪಡೋ ಮುದ್ದಿನ ಸೊಸೆ ಆಗಲಿ ಅಂತಿದ್ದಾಳೆ ಲಕ್ಷ್ಮಿ. ಈ ಜೀವನದಲ್ಲಿ ಏನೇ ಬಂದ್ರೂ ಕಷ್ಟ, ಕಿಶನ್ ನಿನಗೋಸ್ಕರ ನಿಂತ್ಕೊತಾರೆ. ನೀವು ಇವಳು ಬಾಳಲ್ಲಿ ಬಿಟ್ಕೊಡ್ಲಿಲ್ದಂಗೆ ಇರೋ ಅಂಥ ಯಜಮಾನನಾಗಿ ನಿಮ್ಮಿಬ್ಬರಿಂದ ಆ ಮನೆ ನಂದು ಗೋಕುಲ ಆಗಲಿ. ಲಕ್ಷ್ಮಿ ಹಾಗೆ ಹೇಳ್ಬೇಕಾದ್ರೆ ಕಿಶನ್ ಆಯಿತು ಅಂತ ತಲೆ ಆಡಿಸ್ತಿದ್ದಾನೆ. ಭಾಗ್ಯ ಕಾಮತ್ ಸಾರ್ ಹತ್ರ ಕೈ ಮುಗ್ದು ಹೇಳ್ಕೊತಿದ್ದಾಳೆ, ಮಾವ ಇನ್ಮೇಲೆ ನಮ್ಮನೆ ಹುಡುಗಿ ನಿಮ್ಮ ಜವಾಬ್ದಾರಿ ಅಂತಿದ್ದಾಳೆ. ನಮ್ಮ ಪೂಜನ್ಗೆ ಎಲ್ಲ ಕೆಲಸಗಳು ಗೊತ್ತು ಅಂತೇಳಿ ನಾನು ಖಂಡಿತವಾಗ್ಲೂ ಹೇಳಲ್ಲ, ಆದರೆ ಎಲ್ಲದೂ ನಿಧಾನವಾಗಿ ಕಲಿತಾಳೆ ಅಂತಿದ್ದಾಳೆ ಭಾಗ್ಯ. ಅವಳ ಮಾತಿಂದ ನಡವಳಿಕೆಯಿಂದ ನಿಮ್ಗೇನಾದರೂ ಬೇಜಾರಾಗಿದ್ದರೆ ದಯವಿಟ್ಟು ಅವಳನ್ನ ಕ್ಷಮಿಸ್ಬಿಡಿ. ಪೂಜಾ ನಿನ್ನ ತಂಗಿ, ನೀನು ಬೆಳೆಸಿರೋ ಹುಡುಗಿ, ನೀನು ಅಂದ್ಕೊಂಡಂಗೆ ಏನೂ ಆಗೋದಿಲ್ಲಮ್ಮ ಅಂತ ಕಾಮತ್ ಸಾರ್ ಹೇಳ್ತಿದ್ದಾರೆ. ಇಲ್ಲಿ ಒಂದು ದೊಡ್ಡ ಮೋಸ ಆಗ್ತಿದೆ, ಯಾರೂ ನನ್ನ ಕಡೆ ಗಮನನೇ ಕೊಡ್ತಾ ಇಲ್ಲ ಅಂತೇಳಿ ಗುಂಡಣ್ಣ ಹೇಳ್ತಿದ್ದಾನೆ. ಕಾಮತ್ ಸಾರ್ ಹೇಳ್ತಿದ್ದಾರೆ, ಯಾಕೋ ಚೋಟ್ ಮೆಣಸಿನ್ಕಾಯಿ, ಏನೋ ಮೋಸ ಅದು. ಅಲ್ಲ ಬ್ರೋ ತಾತ, ಪೂಜಾ ಚಿಕ್ಕಿ ಎಲ್ಲರ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡ್ಲು, ಆದರೆ ಈ ಮನೆ ದೊಡ್ಡವನು ನಾನು, ನನ್ನ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡೇ ಇಲ್ಲ. ಗುಂಡಣ್ಣ ಹಾಗೆ ಹೇಳ್ತಾ ಇದ್ರೆ ಎಲ್ಲರೂ ನಗಿತಾ ಇದ್ದಾರೆ. ಪೂಜಾ ಬಂದು ಗುಂಡಣ್ಣನ ಕಿವಿನ ಹಿಂಡ್ತಾ ಇದ್ದಾಳೆ, ಏನು ನಿನ್ನ ಕಾಲಿಗೆ ಬಿದ್ದು ಆಶೀರ್ವಾದ ತಗೋಬೇಕಾ ನಾನು ಅಂತ. ಗುಂಡಣ್ಣನು ಬಂಗಾರಿನ ತಪ್ಕೊಂಡು ಅಳ್ತಾ ಇದ್ದಾಳೆ ಪೂಜಾ, ನಿಮ್ಮಿಬ್ಬರನ್ನೂ ನಾನು ತುಂಬ ಮಿಸ್ ಮಾಡ್ಕೊತೀನಿ ಕಣೋ ಅಂತ. ನನ್ನ ಲೈಫಲ್ಲಿ ಇಷ್ಟವಾಗಿರೋ ಜೀವಗಳಂದರೆ ನೀವಿಬ್ಬರೇ ಅಂತಿದ್ದಾಳೆ ಪೂಜಾ. ನಿಮ್ಮನ್ನು ಬಿಟ್ಟು ಹೇಗಿರ್ತೀನೋ ಗೊತ್ತಾಗ್ತಾ ಇಲ್ಲ ಅಂತ ಅಳ್ತಿದ್ದಾಳೆ. ಹೌದು ಚಿಕ್ಕಿ, ನಾನು ನಿನ್ನ ತುಂಬ ಮಿಸ್ ಮಾಡ್ಕೊತೀನಿ ಅಂತೇಳಿ ಬಂಗಾರಿ ಹೇಳ್ತಾ ಇರುವಾಗ ಕಿಶನ್ ಚಿಕ್ಕಪ್ಪ ನಮ್ಮ ಚಿಕ್ಕಿನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಅಂತಿದ್ದಾಳೆ. ಪೂಜಾ ಎಲ್ರಿಗೂ ಹೇಳಿದಾಯ್ತಲ್ಲ, ಇಲ್ಲಾಂದರೆ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರಕ್ಕೆ ತಡ ಆಗುತ್ತೆ ಅಂತೇಳಿ ಕಾಮತ್ ಸರ್ ಹೇಳಿ ಪೂಜಾನ ಕರ್ಕೊಂಡು ಹೊರಡ್ತಾ ಇದ್ದಾರೆ. ಕಿಶನ್ ಪೂಜಾನ ಕರ್ಕೊಂಡು ಎಲ್ಲರೂ ಕಾರಲ್ಲಿ ಹೊರಡ್ತಾ ಇದ್ದಾರೆ. ಲಕ್ಷ್ಮಿ ಕೂಡ ಮಗುನ ಕರ್ಕೊಂಡು ಬರ್ತೀನಿ ಅಂತೇಳಿ ಹೊರಡ್ತಾ ಇದ್ದಾಳೆ. ಈ ಅಕ್ಕಮ್ಮ ಇದ್ದಾಳೆ ಅಂತೇಳಿ ಅಪ್ರೂಪಕ್ಕಾದರೂ ಒಂದು ಫೋನ್ ಮಾಡಮ್ಮ ಅಂತೇಳಿ ಭಾಗ್ಯ ಹೇಳ್ತಿದ್ದಾಳೆ. ನಿಮ್ಮ ಮಹಾರಾಯ ಬಂದಾಗಿಂದ ಅಕ್ಕಮ್ಮನ ಮರ್ತೇ ಬಿಟ್ಟಿದ್ಯಾ ನೀನು ಅಂತ ಹೇಳಿ ಭಾಗ್ಯ ಹೇಳ್ತಿದ್ದಾಳೆ. ಫೋನ್ ನಂಬರ್ ನಂದು ಇದೆಯಾ ನಿನ್ನ ಹತ್ರ ಅಂತ. ಯಾಕಕ್ಕಮ್ಮ, ಇದೇ ನನ್ನ ಹತ್ರ ನಂಬರು ಅಂತಿದ್ದಾಳೆ. ಲಕ್ಷ್ಮಿ ಮಗುನ ಎತ್ಕೊಂಡು ಹೋಗ್ತಾ ಇದ್ದಾಳೆ. ಕುಸುಮ ಅವ್ರು ಹೇಳ್ತಿದ್ದಾಳೆ, ಭಾಗ್ಯ ಅಂತೂ ಇಂತೂ ಮದುವೆ ಫಸ್ಟ್ ಕ್ಲಾಸ್ ಆಗಾಯಿತು ಅಂತ. ಗಂಡಿನ ಮನೆಯವ್ರು ಎಲ್ಲರೂ ಹೋದ್ರೂ ಇಲ್ಲಿ ಆದಿ ಮಾತ್ರ ಉಳ್ಕೊಂಡಿದ್ದಾನೆ. ಭಾಗ್ಯಗೆ ಹೇಳ್ತಿದ್ದಾನೆ, ತಂಗಿ ನನ್ನ ಮನೇಲಿ ಹೇಗಿರ್ತಾಳೋ ಹೇಗೆ ಬಾಳ್ತಾಳೋ ಅನ್ನೋ ಚಿಕ್ಕ ಟೆನ್ಷನ್ ಆದರೂ ನಿಮಗಿದ್ದೇ ಇರುತ್ತೆ, ಆದರೆ ಯಾವ ಟೆನ್ಷನ್ನು ತೊಗೋಬೇಡಿ, ಖಂಡಿತವಾಗ್ಲೂ ನಿಮ್ಮ ತಂಗಿ ನಮ್ಮ ಮನೇಲಿ ಸುಖವಾಗಿರ್ತಾಳೆ ಅಂತ ಆದಿ ಹೇಳ್ತಿದ್ದಾನೆ ಭಾಗ್ಯಗೆ. ಯಾವ ತೊಂದರೆನೂ ಆಗಲಿಲ್ದ ಹಾಗೆ ನಾನು ನೋಡ್ಕೊತೀನಿ ಅಂತಿದ್ದಾನೆ ಆದಿ. ಪೂಜಾ ನನ್ನ ಮನೇಲಿ ತುಂಬ ಸುಖವಾಗಿ ಬಾಳ್ತಾಳೆ,
ಇನ್ಮೇಲೆ ಪೂಜಾ ನಿಮ್ಮ ಮಗಳಲ್ಲ, ನಮ್ಮನೆ ಮಗಳು ಅಂತಿದ್ದಾನೆ ಆದಿ. ಅವಳ ಖುಷಿನೇ ನಮ್ಮ ಖುಷಿ ಅಂತಿದ್ದಾನೆ ಆದಿ. ಇದು ಈ ಆದೀಶ್ವರ್ ಕೊಡ್ತಾ ಇರೋ ನಿಮಗೆ ಮಾತು ಅಂತಿದ್ದಾನೆ. ಅಲ್ಲಿಂದ ಮಾತಾಡಿಬಿಟ್ಟು ಆದಿ ಕೂಡ ಹೊರಡ್ತಾನೆ. ಪೂಜಾ ಕಿಶನ್ ಮನೆಗೆ ಬಂದರು. ಕಾರಿಂದ ಇಳಿದು ಮನೆ ಒಳಗಡೆ ಬರ್ತಾ ಇದ್ದಾರೆ. ಅವ್ರು ಇನ್ನೂ ಒಳಗಡೆ ಹೋಗೋ ಅಷ್ಟರಲ್ಲಿ ಆದಿ ಕೂಡ ಬಂದುಬಿಡ್ತಾನೆ ಕಾರಲ್ಲಿ. ಮಹಿತಾ ಬಂದು ಮಾತಾಡಿಸ್ತಾಳೆ. ಮಹಿತಾ ಹೋಗಿ ಆರತಿ ತಟ್ಟೆ ತೊಗೊಂಡು ಬಾ ಅಂತೇಳಿ ಕಾಮತ್ ಸರ್ ಹೇಳ್ತಿದ್ದಾರೆ. ಮತ್ತೆ ನಾವೇನೇನೋ ಯೋಚನೆ ಮಾಡಿದ್ವಿ ಅಂತ ಹೇಳಿ ಕನಿಕಾ ಹೇಳ್ತಿದ್ದಾಳೆ. ಇಲ್ಲಿ ನೋಡಿದ್ರೆ ಏನೇನೋ ಆಗೋಯ್ತು. ಆದಿ ಏನೋ ಮಾಡ್ತಾನೆ ಅಂದ್ಕೊಂಡಿದ್ದೆ, ಆದರೆ ಅವನೇ ಮುಂದೆ ನಿಂತು ಮದುವೆ ಮಾಡ್ತಾನೆ ಅಂತ ಅಂದ್ಕೊಂಡಿಲ್ಲ ಅಂತ ಮೀನಾಕ್ಷಿ ಅವರು ಹೇಳ್ತಿದ್ದಾರೆ. ಮೀನಾಕ್ಷಿ ಕನಿಕಾ ಬೈತಾ ಇದ್ದಿದ್ದನ್ನ ಆದಿ ಒಳಗಡೆ ಹೋಗಿ ಕೇಳಿಸ್ಕೊಂಡು ಮೀನಾಕ್ಷಿ ಅವ್ರಿಗೆ ಬೈತಾ ಇದ್ದಾನೆ. ಇಲ್ಲಿಗೆ ಕತೆ ಮುಗಿದಿದೆ. ನಾಳೆ ಸಂಚಿಕೆಯಲ್ಲಿ ಏನು ಕತೆ ನೋಡೋಣ.